ಆಯ್ತಾ? ಒಂದ್ ಹೆಲ್ಪ್, ಮುಂದಿನ ತಿಂಗಳು ಒಂದ್ ಫಂಕ್ಷನ್ ಇದೆ, ನಾನು ಅರ್ಜೆಂಟ್ ಆಗಿ 6 kg ಕಮ್ಮಿ ಆಗ್ಬೇಕು. ಇವಾಗ ತಾನೇ ಅರ್ಧ ಕೆಜಿ ಕೇಕ್ ತಿಂದಲ್ಲ ಅಮ್ಮ. ನೀನ್ ಸುಮ್ಮನಿರ. ನಿಂಗೆ ಯಾಕೆ ಈ ಯೋಯೋ ಡೈಟಿಂಗ್ ಎಲ್ಲ? ಹಂಗಂದ್ರೆ ಏನೋ ಒಂದ್ಸರಿ ಫುಲ್ ಡೈಟಿಂಗ್ ಮಾಡ್ಬಿಡೋದು, ಓಕೆ, ಮತ್ ಒಂದ್ಸಲ ಯದ್ವಾ ತದ್ವಾ ತಿನ್ನೋದು, ಅದರಿಂದ ವೆಯ್ಟ್ ಗೈನು ವೆಯ್ಟ್ ಲಾಸ್ ಆಗೋದನ್ನ ಯೋಯೋ ಡಯಟಿಂಗ್ ಅಂತ ಹೇಳ್ತಾರೆ. ನಿಮ್ಮ ಮೆಟಬಾಲಿಸಮ್ ಹಾಳು ಮಾಡಕೊಳ್ಳೋಕೆ ಅಷ್ಟೊಂದು ಇಷ್ಟ ಇದ್ರೆ ಯೋಯೋ ಡಯಟಿಂಗ್ ಅನ್ನ ಮಾಡಿ. ಈ ಯೋಯೋ ಡಯಟಿಂಗ್ ಮಾಡಿದಾಗ ನಿಮಗೆ ಫ್ಯಾಟ್ ಲಾಸ್ ಆಗಲ್ಲ, ಮಸಲ್ ಲಾಸ್ ಆಗುತ್ತೆ. ಮಸಲ್ ಲಾಸ್ ಆದಾಗ ನಿಮ್ಮ ರೆಸ್ಟಿಂಗ್ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಮತ್ತೆ ವೇಟ್ ಗೇನ್ ಆಗ್ತೀರಾ. ಅದಲ್ಲದೇನೆ ನಿಮ್ಮ ಹಾರ್ಮೋನ್ಸ್ ಬಂದು ಏರುಪೇರು ಆಗುತ್ತೆ. ನಿಮ್ಮ ಹೊಟ್ಟೆ ಹಸಿವಿಗೆ ಕಾರಣ ಆಗಿರುವಂತ ಗ್ರೆಲಿನ್ ಹಾರ್ಮೋನು ಜಾಸ್ತಿ ಆಗುತ್ತೆ, ಅಂದ್ರೆ ಹೊಟ್ಟೆ ಜಾಸ್ತಿ ಹಸಿಯುತ್ತೆ. ಅದೇ ಟೈಮಲ್ಲಿ ಲೆಪ್ಟಿನ್ ಅನ್ನೋ ಸೆಟೈಟಿ ಹಾರ್ಮೋನ್ ಕಡಿಮೆ ಆಗುತ್ತೆ. ಸೊ ನೀವು ಏನೇ ತಿಂದ್ರು ನಿಮ್ಗೆ ಹೊಟ್ಟೆ ತುಂಬಿದೆ ಅಂತ ಅನ್ಸಲ್ಲ, ಅದರಿಂದ ಓವರ್ ಈಟಿಂಗ್ ಮಾಡ್ತೀರಾ. ಇದರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ವೆಯ್ಟ್ ಗೈನು, ಅದ್ರ ಜೊತೆಗೆ ಡಯಾಬಿಟೀಸ್ ಮತ್ತೆ ನಿಮಗೆ ಫ್ರೀ ಸಿಗುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ. ದಪ್ಪನೋ ಸಣ್ಣನೋ ಯೋಯೋ ಡಯಟಿಂಗ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗುತ್ತೆ. ಈ ಯೋಯೋ ಡಯಟಿಂಗ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಜೊತೆಗೆ ನಿಮ್ಮ ಗಟ್ ಮೈಕ್ರೋಬಯೋಮ್ ಕೂಡ ಆಲ್ಟರ್ ಆಗುತ್ತೆ. ಅದರಿಂದ ನಿಮಗೆ ವಿಟಮಿನ್ಸು ಮತ್ತೆ ಮಿನರಲ್ಸು ಡೆಫಿಷಿಯನ್ಸಿ ಆಗುತ್ತೆ, ಮತ್ತೆ ಇದರಿಂದ ಗಟ್ ಇನ್ಫ್ಲಮೇಷನ್ ಆಗುತ್ತೆ. ಸೊ ಈ ಗಟ್ ಇನ್ಫ್ಲಮೇಷನ್ ಹೀಲ್ ಮಾಡೋಕ್ಕೆ ತುಂಬಾ ಟೈಮ್ ಬೇಕು. ಅದು ನಿಮ್ಮ ವೆಯ್ಟ್ ಲಾಸ್ ಅನ್ನ ಸ್ಲೋ ಮಾಡುತ್ತೆ. ಇನ್ಫ್ಯಾಕ್ಟ್ ನೋಡಿ, ಆರೋಗ್ಯ ಹಾಳು ಮಾಡ್ಕೊಳ್ದಿರಾ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದ್ರೆ ಒಂದು ವಾರಕ್ಕೆ ಆವ್ರೇಜ್ 500 ಗ್ರಾಮ್ ವೆಯ್ಟ್ ಲಾಸ್ ಆಗ್ಬೋದು. ಅದಕ್ಕಿಂತ ಹೆಚ್ಚಿಗೆ ಆಯಿತು ಅಂತ ಹೇಳಿದ್ರೆ ಯು ಆರ್ ಡೂಯಿಂಗ್ ಇಟ್ ಅನ್ಹೆಲ್ದಿ ವೇ. ವೆಯ್ಟ್ ಲಾಸ್ ಮಾಡ್ತಿರ್ಬೇಕಾದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬಾಡಿ ಕಾಂಪೋಸಿಷನ್ ಟೆಸ್ಟಿಂಗ್. ಅದರಲ್ಲಿ ಮಸಲ್ ಲಾಸ್ ಆಗ್ತಿದ್ರೆ ನೀವು ಅಳವಡಿಸ್ಕೊಂಡಿರೋ ವಿಧಾನ ಬಂದು ತಪ್ಪು ಅಂತ ಅರ್ಥ. ನೀವು ಯೋಯೋ ಡೈಟಿಂಗ್ ಮಾಡಬೇಕಾದ್ರೆ ವೆಯ್ಟ್ ಲಾಸ್ ಜೊತೆಗೆ ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಎರಡು ಫ್ರೀ.